ಅಲ್ಲ ಒಟ್ಟ ಎಷ್ಟು ಮೆಟ್ರಿಕ್ ಟನ್ ತಗೋಣಕ್ ಹೇಳ್ಯಾರ್ರಿ? ಅದೇನ್ ನೀವು ಏನ್ 3 ಡಿಸ್ಟಿಲರಿ ಹೇಳಿದ್ರಲ್ಲ, 3 ಕೂಡಿಸಿದ್ರೆ 17,000 ಮೆಟ್ರಿಕ್ ಟನ್ ಆಕತ್ತೆ ಅಷ್ಟರೇ. 17,000 ಮೆಟ್ರಿಕ್ ಟನ್. 12,000 ಒಂದು, 2,000 ಚಿಲ್ಲರ ಒಂದು, 2,000 ಚಿಲ್ಲರ ಒಂದು, 3 ಸೇರಿಸಿದ್ರೆ 16,984 ಮೆಟ್ರಿಕ್ ಟನ್ ಆಕತ್ತೆ. ಹೌದು. ಅಂದ್ರೆ 17,000 ಹಿಡ್ಕೋಣ, ಹೆಚ್ಚಿಗೆ ಹಿಡ್ಕೋಣ ಒಂದಿಟ್ಟು. 17,000 ಮೆಟ್ರಿಕ್ ಟನ್ ಅಂದ್ರ ನಾವು 12 ಲಕ್ಷ ಮೆಟ್ರಿಕ್ ಟನ್ ಅನ್ನ ಹಾವೇರಿಯಾಗ ಉತ್ಪಾದನೆ ಮಾಡೇವಿ. ಹೋದ್ಸಲ 9.5 ಲಕ್ಷ APMC ಒಳ ರೆಕಾರ್ಡೆಡ್ ಇರೋದು ಮಾರಿರೋದು. ಅಂದ್ರೆ 10 ಲಕ್ಷಕ್ಕಿಂತ ಹೆಚ್ಚು ಮೆಟ್ರಿಕ್ ಟನ್ ಅನ್ನ ನಾವು ಉತ್ಪಾದನೆ ಮಾಡೇವಿ. ಒಂದ್ ನಮೂನಿ ಸಮುದ್ರದಾಗ ಒಂದ್ ಚರ್ಗಿ ನೀರು ತುಂಬ್ಕೊಂಡಂಗ ಆಕತ್ ನೀವು ಹೇಳೋದು. ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ, ನಾನು ಏನ್ ಹೇಳ್ಬೇಕು ಅಲ್ಲಿ ಹೇಳಿದ್ದೀನಿ ಅಂತ ಅದಕ್ಕೆ ಹೇಳಿದೆ. ಅಲ್ಲ ಸರ್, ನೀವು ಹೇಳಿರಿ. ಈಗ ಈ ಸರ್ಕಾರ ಅದೇನು ಮಾಡ್ಯಾರಲ್ಲ, 5 ಕ್ವಿಂಟಲ್ ನಮ್ ರೈತ ಕೇಳ್ದ 5 kg ಅಂತೇಳಿ. ನಮ್ಗೆ ಏನ್ ಅನ್ಸಾಕತೈತಿ ಈಗ ಅದ ಅಂದ್ರ ಅವ್ರಿಗೆ ಗಣಿತದ ಮೇಲೆ ಮಾಡ್ಯಾರ ಅವ್ರು. ಒಟ್ಟ ಇಷ್ಟ ರೈತರು ಇಷ್ಟ ಟನ್ ತಗೋಬೇಕು ಅಂದ್ರೆ 5 ಕ್ವಿಂಟಲ್ ಕೊಟ್ರೆ ಸರಿ ಆಕತಿ ಅಂತ ಗಣಿತ ಲೆಕ್ಕ ಮಾಡ್ಯಾರ. ಹೆಂಗ್ ಹೋಗ್ತೀರಿ ಸರ್? 5 ಕ್ವಿಂಟಲ್ ಯಾರು ಕೊಡ್ತೀರಿ? ಇನ್ನ ನಮ್ಮನ್ನ ಮತ್ತೆ ಜಗಳ ಮಾಡಕ್ ಹಚ್ಚದಂಗ ಆಕತಿ. ಒಂದೇದು. ಎರಡನೇದು, ನಾವು ಹೋರಾಟಕ್ಕೆ ಕುಂದಿರ್ತೇವೆ ಅನ್ನತ್ಲೇನ ಅನೌನ್ಸ್ ಮಾಡಿದ್ರು. ಅಂದ್ರೆ ದಿಕ್ ತಪ್ಸಕ್ಕ 8 ದಿವಸ ಹೋರಾಟಕ್ಕೆ ಕುಂತ ಮೇಲೆ 5 ಕ್ವಿಂಟಲ್ ತಗಂತಾನೆ ಅಂತಾರ. ನನಗೇನ್ ಸರ, ಈ ಆರ್ಡರ್ ಮಾಡ್ತಾರಲ್ಲ ಅದಕ್ಕೆ ಕಿಮ್ಮತ್ ಇಲ್ಲಂಗ ಆಗೈತೆ ಸರ್. ಈಗ ನೀವು ಒಬ್ಬ ರೈತರು 5 ಕ್ವಿಂಟಲ್ ಕೊಟ್ರೆ ಸರಿ ಐತೆ, ಹಂಗೆ ಬಿಡ್ರಿ. ನೀವು ಡಿಸಿನೂ ಬೇಡ, ಇದು ನಮ್ಗೆ ಅಧಿಕಾರಿನೂ ಬೇಡ, 5 ಕ್ವಿಂಟಲ್ ತಗಂದ್ರೆ ಸರಿ. ಅದಕ್ಕೆ ಪ್ರಾರಂಭದಲ್ಲಿ ಸೂಕ್ಷ್ಮವಾಗಿ ಹೇಳಿದ್ರೆ ನಾನು ಏನ್ ಹೇಳ್ಬೇಕು ಅಲ್ಲಿ ಹೇಳಿದ್ದೀನಿ ಅಂತ ಹೇಳಿದ್ದು ನಮಗೂ ಅರ್ಥ ಆಗ್ತದೆ. ಯಾಕಂದ್ರೆ ನಮ್ಮಲ್ಲಿ ದೊಡ್ಡ ದೊಡ್ಡ ರೈತರಿದ್ದಾರೆ, ಬಹಳಷ್ಟು ಬೆಳೆದಿರ್ತಾರೆ. ಅಷ್ಟು ದೂರ ತಗೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. 5 ಕ್ವಿಂಟಲ್ 20-30 ಕಿಲೋಮೀಟರ್ ಗಾಡಿ ಬಾಡಿಗೆನೂ ಆಗ್ಬಿಡುತ್ತದೆ. ಅದೆಲ್ಲ ನಾನು ಹೇಳಿದ್ದೇನೆ, ಅದೆಲ್ಲ ಹೇಳಿದೆ. 5 ಚೀಲ ಒಂದ್ ಕಾಟಮಕ್ ಹಾಕ್ಯಂಡ್ ಹೋದಿ ಅಂದ್ರೆ ಅವ ಒಂದ್ 500,000 ರೂಪಾಯಿ ತಗಂತಾನ. 5 ಚೀಲ ಬಾಡಿಗೆ ಅದನ್ನ ನಾನು ಹೇಳಿದ್ದೇನೆ. ಬಟ್ ಸದ್ಯ ಏನಂದ್ರೆ ಈಗ ಡಿಸ್ಟಿಲರೀಸ್ ಆಲ್ಸೋ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಅವನು ಒಬ್ಬ ಡಿಸ್ಟಿಲರಿ ಆಲ್ರೆಡಿ ಅವನ ಹತ್ರ 17,000 ಇದೆ. ಆದ್ರೂ ಸಹ ನಾವು ಇನ್ಸಿಸ್ಟ್ ಮಾಡ್ತಾ ಇದ್ದೇವೆ ಅದು ಬಿಡಬೇಕು, ನಮ್ದು ತಗೊಲೇಬೇಕು ಅಂತ. ಈಗ ಏನು ಬೆಸ್ಟ್ ಒಂದು ಪಾಸಿಬಲ್ ಸೊಲ್ಯೂಷನ್ ಅಲ್ಲಿ ಈಗ ಮೊದಲ ಹಂತದಲ್ಲಿ ಈ ಒಂದು ಸೊಲ್ಯೂಷನ್ ಅನ್ನ ಕೊಟ್ಟಿದ್ದಾರೆ. ಎರಡನೇದು ಇವತ್ತು ಮತ್ತೆ ಅವ್ರು ಸಭೆ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಈಗ ಅವರು ಬಂದದ್ದನ್ನ ಹೇಳಕ್ ಬಂದಾರ. ನಾ ಏನ್ ಅನ್ಕೊಂಡೆ, ಜಿಲ್ಲಾಧಿಕಾರಿಗಳು ಬೆಂಗಳೂರಿಗೆ ಮೀಟಿಂಗ್ ಹೋಗಿದ್ರು ನಮ್ಮ ಸಂಬಂಧ ಒಂದ್ ಚಲೋ ಎಕ್ಸ್ಟ್ರಾ ಸುದ್ದಿ ತಂದಾರನ ಅಂತ ಮಾಡಿದ್ವಿ. ಅವ್ರೇನ್ ಹಾಳಿ ಕಳಿಸ್ಯಾರಲ್ಲ ನಮಗೆ, ಆ ಹಾಳ್ಯಾಗ ಆರ್ಡರ್ನಾಗ ಐತಲ್ಲ ಅದನ್ನ ಬಿಟ್ಟು ಎಕ್ಸ್ಟ್ರಾ ಇಲ್ಲ. ಆಯ್ತು ಸರ, ಧನ್ಯವಾದಗಳು ತಮಗೆ. ಈಗ ಇದ್ರ ಬಗ್ಗೆ ನಾವು ಮುಂದೆ ಹೆಂಗ್ ಹೋರಾಟ ಮಾಡೋದು ಅಂತ ನಾವು ರೂಪುರೇಷೆ ಮಾಡ್ಕೊಂತೇವ್ ಸರ್.